ಇವತ್ತಿನ ವಿಡಿಯೋದಲ್ಲಿ ಚಿಕ್ಕವರಿಂದ ದೊಡ್ಡವರೆಗೂ ಎಲ್ಲರೂ ಸಹ ಈ ಪ್ಲೇಸ್ಗೆ ಹೋದ್ರೆ ಸಖತ್ತಾಗಿ ಫನ್ ಮಾಡ್ಬೋದು, ಎಂಜಾಯ್ ಮಾಡ್ಬೋದು. ಯಾವ ಪ್ಲೇಸು ಏನು ಅಂತ ತಿಳಿಸ್ಕೊಡ್ತೀನಿ. ಎಲ್ಲರೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ, ಖಂಡಿತವಾಗಿ ಇಷ್ಟಪಡ್ತೀರಾ. ಮೊದಲು ನಾವು ಹೋಗಿದ್ದು ಫನ್ ವರ್ಡ್ಗೆ. ಈ ಫನ್ ವರ್ಡ್ ಒಳಗಡೆ ಎಂಟ್ರಿ ಕೊಟ್ಟ ತಕ್ಷಣ ನಿಮಗೆ ವಾಟರ್ ಗೇಮ್ಸ್ ಅಲ್ಲದೆ ಬೇರೆ ಬೇರೆ ರೀತಿಯಾದಂತಹ ಗೇಮ್ಸ್ಗಳು ಸಹ ಇದೆ, ಮತ್ತು ಬೇರೆ ಬೇರೆ ವಿಸಿಟ್ ಮಾಡುವಂತಹ ಪ್ಲೇಸಸ್ಗಳು ಸಹ ಇದೆ. ನಾವು ಆಲ್ರೆಡಿ ಫನ್ ವರ್ಡ್ ಎಲ್ಲ ನೋಡಿದ್ವಿ. ಅದಾದ್ಮೇಲೆ ಅಕ್ವೇರಿಯಂಗೂ ಸಹ ಹೋಗಿದ್ವಿ. ಇದರ ಫುಲ್ ವಿಡಿಯೋನು ಸಹ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ. ಇದರ ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನಂತರ ಅಲ್ಲಿಂದ ಹಾಗೆ ಸ್ನೋ ಸಿಟಿ ಒಳಗಡೆ ಹೋದ್ವಿ. ಅಲ್ಲಿಂದ ಹಾಗೆ ಈ ರೀತಿಯಾಗಿ ಮೇಲ್ಗಡೆ ಹೋದ್ರೆ ನಿಮ್ಗೆ ಕೆಲವೊಂದು ಗೇಮ್ ಝೋನ್ಗಳು ಸಿಗುತ್ತೆ. ಅದರಲ್ಲಿ ನಾವು ಹೋಗ್ತಾ ಇರೋದು ಮ್ಯಾಡ್ ಲ್ಯಾಬ್ಸ್ ಅಂತ. ಇಲ್ಲಿ ನಿಮ್ಗೆ ಆದಷ್ಟು ಫುಲ್ ಸೈನ್ಸ್ ಇಂದೇ ಇರುತ್ತೆ, ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡುವಂತದ್ದು. ಸೊ ಹಾಗಾಗಿ ನನಗೂ ಇಷ್ಟ ಆಯ್ತು, ಮತ್ತೆ ನನ್ನ ಮಗಳಿಗೂ ಇಷ್ಟ ಆಯ್ತು. ಇಲ್ಲಿ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಇದ್ರೊಳಗಡೆ ಹೋದ್ವಿ. ಇದು ಒಬ್ರಿಗೆ ಟಿಕೆಟ್ ಬಂದು 500 ರುಪೀಸ್ ಒಬ್ರಿಗೆ. ಸೊ ಇಲ್ಲಿ ನೀವು ಹೋದ್ರೆ ಒಂದು 3 ಅವರ್ಸ್ ವರೆಗೂ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಇದ್ರೊಳಗಡೆ ಹೋದ್ರೆ ನಾವು ಸಹ ತುಂಬಾ ಹೊತ್ತು ಎಂಜಾಯ್ ಮಾಡಿದ್ವಿ. ನೋಡ್ತಾ ಇರ್ಬೋದು, ಒಳಗಡೆ ಹೋದ ತಕ್ಷಣ ಈ ರೀತಿಯಾಗಿ ನಿಮ್ಗೆ ಸೈನ್ಸ್ ರಿಲೇಟೆಡ್ ಎಲ್ಲ ನಿಮ್ಗೆ ಕಾಣಿಸುತ್ತೆ. ನಾವು ಮೊದಲಿಗೆ ಈ ರೀತಿಯಾಗಿ ಕೆಲವೊಂದು ಗೇಮ್ಸ್ ಗಳನ್ನ ಟ್ರೈ ಮಾಡಿದ್ವಿ. ಮೊದಲಿಗೆ ಈ ರೀತಿಯಾಗಿ ಏರ್ ಬ್ಲೂ ಪ್ಯಾರಾಶೂಟ್ ಅನ್ನ ಟ್ರೈ ಮಾಡಿದ್ವಿ. ತುಂಬಾನೇ ಫನ್ನಿ ಆಗಿತ್ತು, ತುಂಬಾ ಮಜಾ ಬಂತು ಈ ಗೇಮ್ ಆಡೋ ಅಷ್ಟರಲ್ಲಿ. ಇದನ್ನ ನೀವು ಒಂದು ಗೇಮ್ ಅನ್ನ ಎಷ್ಟು ಸಾರಿ ಬೇಕಾದ್ರೂ ಆಡ್ಬೋದು, ಇದಕ್ಕೇನು ಲಿಮಿಟೆಡ್ ಇರಲ್ಲ ಇಷ್ಟೇ ಗೇಮ್ ಆಡಬೇಕು ಏನು ಅಂತ. ಅದಾದ್ಮೇಲೆ ಅಲ್ಲಿಂದ ಮುಗಿಸ್ಕೊಂಡು ಈ ರೀತಿಯಾಗಿ ಬೇರೆ ಬೇರೆ ಗೇಮ್ಗಳನ್ನ ಟ್ರೈ ಮಾಡ್ತಿದ್ವಿ. ಇದು ಏರ್ ಬ್ಯಾಲೆನ್ಸ್ ಮಾಡುವಂಥದ್ದು. ಇದನ್ನ ಬಾಲ್ನ ಈ ರೀತಿಯಾಗಿ ಒಂದು ಹೋಲ್ ಒಳಗಡೆ ಏರ್ ಮುಖಾಂತರ ನೀವು ತಗೊಂಡು ಹೋಗ್ಬೇಕಾಗುತ್ತೆ. ಇದನ್ನ ಈ ರೀತಿಯಾಗಿ ನೀಟಾಗಿ ನಿಧಾನಕ್ಕೆ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಇದು ಸಹ ತುಂಬಾ ಚೆನ್ನಾಗಿತ್ತು. ಇದು ನಮ್ಮ ಮಕ್ಕಳಲ್ಲದೆ ನಾವು ಸಹ ಎಂಜಾಯ್ ಮಾಡ್ಬೋದು, ಅಷ್ಟು ಚೆನ್ನಾಗಿತ್ತು. ಅದಾದ್ಮೇಲೆ ಈ ರೀತಿಯಾಗಿ ಪುಷಿಂಗ್ ಮಾಡೋದು, ವಾಟರ್ ಪುಷಿಂಗ್ ಮಾಡಿ ನಂತರ ಅಲ್ಲಿಂದ ಬಾಲ್ ಅನ್ನ ಹಾಕ್ಬೇಕಾಗುತ್ತೆ. ಖಂಡಿತವಾಗಿಯೂ ಒಮ್ಮೆ ಒಂದ್ಸರಿ ಮಕ್ಕಳುಗಳನ್ನ ಕರ್ಕೊಂಡು ವಿಸಿಟ್ ಮಾಡಿ, ತುಂಬಾನೇ ಇಷ್ಟಪಡ್ತಾರೆ. ಈಗ ರಜಾ ಇರೋದ್ರಿಂದ ಅಂತೂ ಖಂಡಿತವಾಗಿ ಹೋಗಿ ಬನ್ನಿ, ಮಕ್ಕಳನ್ನು ಸಹ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಅದಾದ್ಮೇಲೆ ಈ ರೀತಿಯಾಗಿ ಒಂದು ಬಬಲ್ ಶೋ ಇತ್ತು, ಸೊ ಅದನ್ನು ಸಹ ಟ್ರೈ ಮಾಡಿದ್ವಿ. ಇದನ್ನು ಸಹ ನೀವು 2 ರಿಂದ 3 ಸರಿ ಮಾಡಿಸ್ಕೋಬಹುದು. ಈ ರೀತಿಯಾಗಿ ತುಂಬಾನೇ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಬಲ್ ಬರುತ್ತೆ ಅಂತ. ನಂತರ ಅದಾದ್ಮೇಲೆ ಅಲ್ಲಿಂದ ನಾವು ಮತ್ತೆ ಬೇರೆ ಕಡೆ ಹೋದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲೇ ಬೇರೆ ಬೇರೆ ಸೈನ್ಸ್ ರಿಲೇಟೆಡ್ ಎಲ್ಲ ಆಯ್ತು. ಸೊ ಈ ರೀತಿಯಾಗಿ ನಾವು ಇದನ್ನ ಜಾಯಿನ್ ಮಾಡಿ ಒಂದೇ ಕಡೆ ನೀರ್ ಫ್ಲೋ ಆಗೋ ತರ ಮಾಡ್ಬೇಕಾಗುತ್ತೆ. ಇದನ್ನ ಎಲ್ಲರೂ ಸಹ ಟ್ರೈ ಮಾಡಾದ್ಮೇಲೆ ಈ ರೀತಿಯಾಗಿ ಹೇರ್ ಬಾಲ್ ಅನ್ನ ಟ್ರೈ ಮಾಡಿದ್ವಿ. ಈ ರೀತಿಯಾಗಿ ಒಮ್ಮೆ ಬಾಲ್ ಅನ್ನ ಹಾಕಿದ ತಕ್ಷಣ ಏರ್ ಮುಖಾಂತರ ಎಷ್ಟು ಫಾಸ್ಟ್ ಆಗಿ ಬಾಲ್ ಬ್ಲೋ ಆಗುತ್ತೆ ಅಂತ ನೋಡ್ತಾ ಇರ್ಬೋದು. ಇದನ್ನು ಸ್ವಲ್ಪ ಹೊತ್ತು ನಾನು ಮತ್ತು ನನ್ನ ಮಗಳ ಆಟ ಆಡಿದ್ವಿ. ಇದ್ರ ಹೆಸರು ಏರ್ ಮೇಜ್ ಅಂತ. ಅದಾದ್ಮೇಲೆ ಈ ರೀತಿಯಾಗಿ ಬ್ಲಾಕ್ಸ್ ಇರುತ್ತೆ. ನಿಮ್ಗೆ ಇಲ್ಲಿ ಯಾವ ರೀತಿಯಾಗಿ ಡಿಸೈನ್ಸ್ ಮಾಡ್ಬೋದು, ಇಲ್ಲ ಏನಾದ್ರೂ ಒಂದು ಇದನ್ನ ಈ ರೀತಿಯಾಗಿ ನೀವು ಪೇಸ್ಟ್ ಮಾಡಿ ಕ್ರಿಯೇಟಿವ್ ಆಗಿ ಏನಾದ್ರೂ ಒಂದನ್ನ ನೀವು ಇಲ್ಲಿ ಮಾಡಬಹುದು. ಇದು ಮ್ಯಾಗ್ನೆಟಿಕ್ ಆಗಿರೋದ್ರಿಂದ ನೀವು ಈಸಿಯಾಗಿ ಮಾಡಬಹುದು ಇದನ್ನ. ಅದಾದ್ಮೇಲೆ ಅಲ್ಲಿಂದ ಈ ರೀತಿಯಾಗಿ ಒಳಗಡೆ ಹೋದ್ರೆ ನೋಡ್ತಾ ಇರ್ಬೋದು ಎಷ್ಟು ರೀತಿಯಾಗಿದೆ ಅಂತ. ಇಲ್ಲಿ ಚಿಕ್ಕ ಮಕ್ಕಳಿಗೂ ಸಹ ಆಟ ಆಡ್ಲಿಕ್ಕೆ ಬ್ಲಾಕ್ಸ್ ಎಲ್ಲ ಇರುತ್ತೆ. ಯಾರಾದ್ರೂ ಈ ಪ್ಲೇಸ್ಗೆ ವಿಸಿಟ್ ಮಾಡಿದ್ದೀರಾ? ವಿಸಿಟ್ ಮಾಡಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಸಿಟ್ ಮಾಡಿಲ್ಲ ಅಂದ್ರೆ ಖಂಡಿತವಾಗಿ ವಿಸಿಟ್ ಮಾಡಿ, ತುಂಬಾನೇ ಇಷ್ಟಪಡ್ತೀರಾ. ಇದು ಇನ್ಫಿನಿಟಿ ಮಿರರ್ ಅಂತ. ಇಲ್ಲಿ ನೀವು ಇದನ್ನ ಓಪನ್ ಮಾಡಿದ್ರೆ ನಿಮ್ಗೆ ಸುಮಾರು ಇನ್ಫಿನಿಟಿಯಾಗಿ ನೀವು ಕಾಣಿಸ್ತೀರಾ. ಸೊ ಹಾಗಾಗಿ ಇದಕ್ಕೆ ಇನ್ಫಿನಿಟಿ ಮಿರರ್ ಅಂತ ಹೆಸರು. ಅದಾದ್ಮೇಲೆ ಇಲ್ಲಿ
ಕೆಲವೊಂದು ಗೇಮ್ಗಳಿತ್ತು, ಅದನ್ನು ಸಹ ಟ್ರೈ ಮಾಡಿದ್ವಿ. ಇದನ್ನ ನೀವು ಟಚ್ ಮಾಡದೆ ಈ ರೀತಿಯಾಗಿ ಮೂವ್ ಮಾಡಬೇಕಾಗುತ್ತೆ. ನೀವು ಸ್ವಲ್ಪ ಟಚ್ ಮಾಡಿದ್ರೆ ಇದು ನಿಮಗೆ ಸೌಂಡ್ ಬರುತ್ತೆ. ನಾನು ಮತ್ತು ನನ್ನ ಮಗಳು ಇಬ್ರು ಸಹ ಟ್ರೈ ಮಾಡಿದ್ವಿ ಈ ಗೇಮನ್ನು. ಅದಾದ್ಮೇಲೆ ಇದು ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿತ್ತು ಈ ರೀತಿಯಾಗಿ ಗೇಮ್ ಇದು. ಇದನ್ನು ಸಹ ಈ ರೀತಿಯಾಗಿ ನಿಧಾನಕ್ಕೆ ಮೂವ್ ಮಾಡಬೇಕಾಗುತ್ತೆ. ಇದು ನೀವು ಎಷ್ಟು ನಿಮಿಷದಲ್ಲಿ ಮೂವ್ ಮಾಡ್ತೀರಾ ಏನು ಅಂತ ಟೈಮಿಂಗ್ಸ್ ಇಟ್ಕೊಂಡು ಮಾಡಬಹುದು. ಮೊದಲೇ ಹೇಳಿದಾಗ ಇದು ಸ್ವಲ್ಪ ಟಚ್ ಮಾಡಿದ್ರೆ ನಿಮಗೆ ಸೌಂಡ್ ಬರುತ್ತೆ. ಅದನ್ನ ನೀಟಾಗಿ ಟಚ್ ಮಾಡಿದ್ರೆ ನೀವು ಈ ರೀತಿಯಾಗಿ ಮೂವ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಈ ರೀತಿಯಾಗಿ ನಾಟ್ ಅನ್ನ ಮಾಡಿಬಿಟ್ಟು ನೀವು ಏನಾದರೂ ಒಂದು ಡಿಸೈನ್ ಅನ್ನ ಮಾಡಬಹುದು. ಇಲ್ಲಿ ಕೊಟ್ಟಿರ್ತಾರೆ ನೀವು ಯಾವ ರೀತಿಯಾಗಿ ಏನಾದರೂ ಡಿಸೈನ್ ಮಾಡಬಹುದು ಅಂತ. ನನ್ನ ಮಗಳು ಇಲ್ಲಿ ಸ್ಟಾರ್ ಅನ್ನ ಮಾಡಿದ್ಲು, ತುಂಬಾ ಚೆನ್ನಾಗಿ ಮಾಡಿದ್ಲು ಅವಳು. ಅದಾದ್ಮೇಲೆ ಈ ರೀತಿಯಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಬಾಲ್ ಅನ್ನ ಆ ಹೋಲಲ್ಲಿ ಹಾಕಬೇಕಾಗುತ್ತೆ. ನಿಧಾನಕ್ಕೆ ಇಬ್ರು ಸೇರ್ಕೊಂಡು ಈ ರೀತಿಯಾಗಿ ಬ್ಯಾಲೆನ್ಸ್ ಮಾಡಿ ಹಾಕಬೇಕಾಗುತ್ತೆ. ನಾನು ಒಂದು ಸೈಡ್ ಮತ್ತೆ ನನ್ನ ಮಗಳು ಒಂದು ಸೈಡ್ ಈ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ವಿ ರೋಪ್ ಅನ್ನ. ಆ ಬಾಲ್ ಅನ್ನ ನೀಟಾಗಿ ಮೇಲಕ್ಕೆ ತಗೊಂಡು ಹೋಗ್ಬೇಕಾಗುತ್ತೆ. ಇನ್ನು ನನ್ನ ಚಾನಲ್ ನಲ್ಲಿ ಸುಮಾರು ವ್ಲಾಗ್ಸ್ ಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ಇದಲ್ಲದೆ ನನ್ನ ಚಾನಲ್ ನಲ್ಲಿ ಕುಕಿಂಗ್ ವಿಡಿಯೋಸ್ ಗಳನ್ನು ಸಹ ಅಪ್ಲೋಡ್ ಮಾಡಿದ್ದೀನಿ. ಇದೆಲ್ಲ ನಿಮ್ಗೆ ಸೈನ್ಸ್ ರಿಲೇಟೆಡ್ ಆಗಿರೋದ್ರಿಂದ ಮಕ್ಕಳು ತುಂಬಾನೇ ಎಂಜಾಯ್ ಮಾಡ್ತಾರೆ. ನೋಡ್ತಾ ಇರ್ಬೋದು, ಫೈನಲ್ ಆಗಿ ನಾನು ಮತ್ತು ನನ್ನ ಮಗಳು ಈ ರೀತಿಯಾಗಿ ಬ್ಯಾಲೆನ್ಸ್ ಮಾಡಿ ಬಾಲ್ ಅನ್ನ ಹೋಲಲ್ಲಿ ಹಾಕಿದ್ವಿ. ಅದಾದ್ಮೇಲೆ ಕೆಲವೊಂದು ಗೇಮ್ಸ್ ಗಳನ್ನು ಇತ್ತು, ಅದನ್ನು ಸಹ ಇಲ್ಲಿ ಆಟ ಆಡಿದ್ವಿ ನಾವು ಮತ್ತು ನನ್ನ ಮಗಳು. ಈ ರೀತಿಯಾಗಿ ಬ್ಲಾಕ್ಸ್ ಗಳನ್ನ ಜೋಡಿಸಿ ಕೆಲವೊಂದು ಇದು ಮಾಡಬಹುದಾಗಿತ್ತು. ಅದಾದ್ಮೇಲೆ ಎಷ್ಟು ಹೈಟ್ ಇದ್ದಾರೆ ಅಷ್ಟು ಈ ರೀತಿಯಾಗಿ ಜಂಪ್ ಮಾಡಿ ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ನಾನು ಮತ್ತು ನನ್ನ ಮಗಳು ಹೈಟ್ ಅನ್ನ ಈ ರೀತಿಯಾಗಿ ನೋಡ್ಕೊಂಡು ಜಂಪ್ ಮಾಡಿದ್ವಿ. ನೀವು ಎಷ್ಟು ಮೇಲಕ್ಕೆ ಜಂಪ್ ಮಾಡಿ ಆ ತರ ಪೇಸ್ಟ್ ಮಾಡ್ತೀರಾ ಅಂತ ನೋಡ್ಬೋದು. ಮತ್ತೊಂದ್ಸರಿ ಈ ಗೇಮ್ ಅನ್ನ ಆಡ್ತೀನಿ ಅಂತ ಅಂದ್ಲು. ಸೊ ಹಾಗಾಗಿ ಮತ್ತೇನು ಇದೇ ರೀತಿಯಾಗಿದೆ ಕೆಲವೊಂದು ಡ್ರಾನ ಮಾಡಿದ್ಲು ರೋಪ್ ಇಂದ. ನಾನು ಮೊದಲೇ ಹೇಳಿದಾಗೆ ನೀವು ಒಂದು ಗೇಮ್ ನ ಎಷ್ಟು ಸರಿ ಬೇಕಾದ್ರೂ ಆಡಬಹುದು. ಇದಕ್ಕೆ ಇಷ್ಟೇ ಸರಿ ಆಡಬೇಕು ಅಂತ ಏನು ರೂಲ್ಸ್ ಇರೋದಿಲ್ಲ. ನೀವು ಕ್ರಿಯೇಟಿವ್ ಆಗಿ ಏನಾದ್ರೂ ಮಾಡಬಹುದು ಈ ರೀತಿಯಾಗಿ ರೋಪ್ ನಲ್ಲಿ. ಅದಾದ್ಮೇಲೆ ಈ ರೀತಿಯಾಗಿ ಕೆಲವೊಂದು ಬ್ಲಾಕ್ಸ್ ಗಳನ್ನ ಕೊಟ್ಟಿರ್ತಾರೆ, ಇದ್ರಲ್ಲೂ ಸಹ ನೀವು ಏನಾದ್ರೂ ಒಂದನ್ನ ಮಾಡಬಹುದು. ಈ ರೀತಿಯಾಗಿ ನಾವು ಈ ರೀತಿಯಾಗಿ ಕೆಲವೊಂದು ಫ್ಯಾನ್ ಅನ್ನ ಮಾಡಿ ಇಟ್ಟಿದ್ವಿ. ಅದಾದ್ಮೇಲೆ ಇಲ್ಲಿ ನಾವೆಲ್ಲ ಆಡ್ತಿದ್ದಂತಹ ಗೇಮ್ಸ್ ಎಲ್ಲ ಇತ್ತು, ಈ ರೀತಿಯಾಗಿ ಗೋಲಿಯಲ್ಲಿ ಆಡುವಂತಹ ಗೇಮ್ಸ್. ಸೊ ಇದು ನಾವೆಲ್ಲ ತುಂಬಾ ಇಷ್ಟಪಟ್ಟು ಆಡ್ತಾ ಇದ್ವಿ. ಲಾಸ್ಟ್ ಅಲ್ಲಿ ಎಷ್ಟು ಉಳಿಯುತ್ತೆ ಅಂತ ನಾವು ಇದನ್ನ ಫ್ರೆಂಡ್ಸ್ ಎಲ್ಲ ಕಾಂಪಿಟೇಷನ್ ಮಾಡ್ಕೊಂಡು ಆಡ್ತಾ ಇದ್ವಿ ಅವಾಗೆಲ್ಲ ನಾವು. ಅದಾದ್ಮೇಲೆ ಈ ರೀತಿಯಾಗಿ ಇಂಡಿಯಾ ಮ್ಯಾಪ್ ಅನ್ನ ಜೋಡಿಸಬಹುದು. ಮತ್ತೆ ಅದಾದ್ಮೇಲೆ ಈ ರೀತಿಯಾಗಿ ಟಿಕ್ ಟ್ಯಾಕ್ ಟು ಗೇಮ್ ಇತ್ತು, ಅದನ್ನು ಸಹ ಆಡಿದ್ವಿ. OX ಗೇಮ್ ಇದು. ಇದರಲ್ಲಿ ಯಾರು ವಿನ್ ಆಗ್ತಾರೆ ಏನು ನೋಡೋಣ ಅಂತ ನಾನು ಮತ್ತು ನನ್ನ ಮಗಳು ಟ್ರೈ ಮಾಡಿ ಆಡಿದ್ವಿ. ಈ ರೀತಿಯಾಗಿ ಫೈನಲ್ ಆಗಿ ಗೇಮ್ ಅನ್ನ ಮುಗಿಸಿದ್ವಿ. ಅದಾದ್ಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ಬೇರೆ ಗೇಮ್ಸ್ನೆಲ್ಲ ಆಟ ಆಡಿದ್ವಿ.
ಮತ್ತು ಇಲ್ಲಿ ಗೇಮ್ಸ್ಗಳನ್ನು ಯಾವ ರೀತಿಯಾಗಿ ಆಡಬೇಕು ಏನು ಅಂತಲೂ ಸಹ ಇನ್ಸ್ಟ್ರಕ್ಷನ್ಸನ್ನು ಬರೆದು ಹಾಕಿರ್ತಾರೆ. ಕೆಲವರು ಬಂದಿಲ್ಲ ಅಂತಂದರೆ ಅದನ್ನ ಓದ್ಕೊಂಡು ಸಹ ನೀವು ಗೇಮ್ಸನ್ನು ಆಡ್ಬೋದು. ಅದಾದಮೇಲೆ ಈ ರೀತಿಯಾಗಿ ಸ್ನೇಕ್ ಆ್ಯಂಡ್ ಲ್ಯಾಡರ್ ಇತ್ತು, ಅದನ್ನು ಸಹ ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ನಂತರ ಇದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ಬೇರೆ ಗೇಮ್ಸ್ನೆಲ್ಲ ನೋಡ್ತಾ ಹೇಗೆ ಆಡಬೇಕು ಏನು ಅಂತ ನೋಡ್ಕೊಂಡ್ವಿ. ಇದನ್ನ ಪಜಲ್ ಲ್ಯಾಬ್ ಅಂತಾರೆ. ಇಲ್ಲಿ ಎಲ್ಲ ಪೂರ್ತಿಯಾಗಿ ಗೇಮ್ ಮುಗಿಸ್ಕೊಂಡು ನಂತರ ಇಲ್ಲಿಂದ ನಾವು ಮಿರರ್ ಮೇಜ್ಗೆ ಹೋದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಒಳಗಡೆ ಎಂಟ್ರಿ ಕೊಡ್ತಾ ಇದೀವಿ ಮಿರರ್ ಮೇಜ್ಗೆ. ಇಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಅಂತನೂ ಗೊತ್ತಾಗಲ್ಲ, ಎಲ್ಲಾ ಮಿರರ್ ಅಲ್ಲೂ ಒಂಥರ ಯಾವ ದಾರಿ ಹೋಗ್ಬೇಕು ಅಂತನೂ ಗೊತ್ತಾಗಲ್ಲ. ಸೊ ಈ ರೀತಿಯಾಗಿರುತ್ತೆ ಒಳಗಡೆ ಎಂಟ್ರಿ ಕೊಟ್ಟ ತಕ್ಷಣ. ಇಲ್ಲಿ ತುಂಬಾ ಚೆನ್ನಾಗಿತ್ತು, ತುಂಬಾ ಮಜಾ ಮಾಡಿದ್ವಿ. ಇಲ್ಲೂ ಸಹ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡ್ವಿ, ಮತ್ತೆ ಕೆಲವೊಂದು ವಿಡಿಯೋಗಳನ್ನ ಸಹ ಮಾಡ್ಕೊಂಡ್ವಿ. ಅದಾದ್ಮೇಲೆ ಅಲ್ಲಿಂದ ಹಾಗೆ ಮೂವ್ ಮಾಡ್ಕೊಂಡು ಹೋಗ್ಬೇಕು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಮಿರರ್ ಮೇಸ್. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಇಲ್ಲಿ ಮಿರರ್ ಮೇಜನ್ನ ಪೂರ್ತಿಯಾಗಿ ನೋಡ್ಕೊಂಡು ಅಲ್ಲಿಂದ ಒಳಗಡೆ ಎಂಟ್ರಿ ಕೊಟ್ವಿ. ನೋಡ್ತಾ ಇರ್ಬೋದು ಇಲ್ಲಿ ಒಳಗಡೆ ಎಂಟ್ರಿ ಕೊಟ್ಟ ತಕ್ಷಣ ಯಾವ ರೀತಿಯಾಗಿದೆ ಪ್ಲೇಸ್ ಅಂತ. ಇಲ್ಲೂ ಸಹ ಸೈನ್ಸ್ ರಿಲೇಟೆಡ್ ಕೆಲವೊಂದು ಗೇಮ್ಸ್ ಆಗಿರ್ಬೋದು, ಕೆಲವೊಂದು ಏನಂತಾರೆ ಸೋಲಾರ್ ಸಿಸ್ಟಮ್ ಬಗ್ಗೆ ಎಲ್ಲ ಇತ್ತು ಇಲ್ಲಿ. ಸೊ ಹಾಗಾಗಿ ಇಲ್ಲಿ ಒಳಗಡೆ ಎಂಟ್ರಿ ಕೊಟ್ವಿ. ಇಲ್ಲಿ ನಾವು ರೋಪ್ ಅನ್ನ ಎಷ್ಟು ಎಳೆದ್ಬಿಟ್ಟು ಎಷ್ಟು ಹೈಟ್ ಅಲ್ಲಿ ನಿಂತ್ಕೊಂತೀವಿ ಅಂತ ಇದು. ಸೊ ಈ ರೀತಿಯಾಗಿ ನಾವು ಒಂದೇ ಸರಿ ರೋಪ್ ಅನ್ನ ಈ ರೀತಿಯಾಗಿ ಹಿಡಿದು ಒಂದೇ ಸರಿ ಈ ರೀತಿಯಾಗಿ ಕೈಯನ್ನ ಬಿಟ್ರೆ ಎಷ್ಟು ಫಾಸ್ಟ್ ಆಗಿ ಬೀಳ್ತೀವಿ ಅಂತ ಇದು. ಈ ರೀತಿಯಾಗಿ ನಾನು ಮತ್ತು ನನ್ನ ಮಗಳು ಇಬ್ರು ಸಹ ಟ್ರೈ ಮಾಡಿದ್ವಿ. ನೋಡ್ತಾ ಇರ್ಬೋದು ಅದಾದ್ಮೇಲೆ ಇತ್ತೀಗ ರೋಪ್ ಬಿಟ್ಟಾಗ ನಮ್ಗೆ ಯಾವ ರೀತಿಯಾಗಿ ಆಗುತ್ತೆ ಅಂತ. ಜಸ್ಟ್ ನಮ್ಗೆ ಬ್ಯಾಲೆನ್ಸ್ ಸಿಗೋದಿಲ್ಲ. ಈ ರೀತಿಯಾಗಿ ಟ್ರೈ ಮಾಡಾದ್ಮೇಲೆ ನಂತರ ಇದು ಸ್ಪೇಸ್ ಲ್ಯಾಬ್ ಅಂತಾರೆ. ನಾವು ಆಗ್ಲೇ ಹೋಗಿದ್ದು ಪಜಲ್ ಲ್ಯಾಬ್, ಇದು ಸ್ಪೇಸ್ ಲ್ಯಾಬ್. ಸೊ ಇಲ್ಲಿ ನಿಮ್ಗೆ ಸೋಲಾರ್ ಸಿಸ್ಟಮ್ದು ಏನಿರುತ್ತಲ್ಲ ಅದನ್ನ ಲಿಫ್ಟ್ ಮಾಡಿದ್ರೆ ಯಾವ ರೀತಿಯಾಗಿರುತ್ತೆ ಅಂತ ನೋಡ್ಬೋದು. ಎಷ್ಟು ವೆಯ್ಟ್ ಬರುತ್ತೆ ನಿಮ್ಗೆ ಇಲ್ಲಿ ಲಿಫ್ಟ್ ಮಾಡ್ಲಿಕ್ಕೆ ಅಂತ. ಸೊ ನಾವಿಲ್ಲಿ ಒಂದೊಂದೇ ಪ್ಲಾನೆಟ್ ಅನ್ನ ಲಿಫ್ಟ್ ಮಾಡಿದ್ವಿ. ನಮ್ಮ ಕೈಲಿ ಎಷ್ಟು ಲಿಫ್ಟ್ ಮಾಡಕ್ಕಾಗುತ್ತೆ ಅಂತ ನೋಡ್ಬೋದು. ಅಲ್ಲಿ ಸಹ ನಿಮ್ಗೆ ಕೊಟ್ಟಿರ್ತಾರೆ ಒಂದೊಂದು ಪ್ಲಾನೆಟ್ ಅನ್ನ ನೀವು ವೆಯ್ಟ್ ಮಾಡ್ಬೋದು, ಎಷ್ಟು ಲಿಫ್ಟ್ ಮಾಡಕ್ಕಾಗುತ್ತೆ ಅಂತ ನೀವು ಸಹ ಟ್ರೈ ಮಾಡ್ಬೋದು. ಸೊ ನಾವು ಸಹ ಎಲ್ಲ ಪ್ಲಾನೆಟ್ ಅನ್ನ ಲಿಫ್ಟ್ ಮಾಡೋದಕ್ಕೆ ಟ್ರೈ ಮಾಡಿದೆ. ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾವು ಲಿಫ್ಟ್ ಅನ್ನ ಮಾಡಬಹುದು. ಸೊ ಇಲ್ಲಿ ನಿಮ್ಗೆ ಆ ಪ್ಲಾನೆಟ್ ಅನ್ನ ಮತ್ತೆ ಬರೆದು ಅದ್ರ ಬಗ್ಗೆನೂ ಸಹ ಬರೆದಿರ್ತಾರೆ. ಈ ರೀತಿಯಾಗಿ ನಿಮ್ಗೆ ರೋಪ್ ಗಳನ್ನು ಸಹ ಬಿಟ್ಟಿರ್ತಾರೆ. ಸೊ ನಾನು ಈ ರೀತಿಯಾಗಿ ಮೊದಲನೇ ಪ್ಲಾನೆಟ್ ಇಂದ ಸ್ಟಾರ್ಟ್ ಮಾಡಿದೆ ಲಿಫ್ಟ್ ಮಾಡ್ಲಿಕ್ಕೆ. ಮತ್ತೊಂದು ಸರಿ ಟ್ರೈ ಮಾಡಿದೆ, ಸಣ್ಣ ಬರಲಿಲ್ಲ. ನೆಕ್ಸ್ಟ್ ನಾನು ಟ್ರೈ ಮಾಡಿದ್ದು ಮರ್ಕ್ಯೂರಿನ, ಅದು ಈಸಿಯಾಗಿ ಬಂದ್ಬಿಡ್ತು. ನೆಕ್ಸ್ಟ್ ನಾನು ಟ್ರೈ ಮಾಡಿದ್ದು ವೀನಸ್, ಅದು ಸಹ ನಾನು ಲಿಫ್ಟ್ ಮಾಡಿದೆ. ನೆಕ್ಸ್ಟ್ ನಾನು ಟ್ರೈ ಮಾಡಿದ್ದು ಅರ್ತ್, ಅದನ್ನು ಸಹ ಲಿಫ್ಟ್ ಮಾಡಿದೆ. ನಂತರ ಟ್ರೈ ಮಾಡಿದ್ದು ಮಾರ್ಸ್, ಅದಾದ್ಮೇಲೆ ಜುಪಿಟರ್ ಅನ್ನ ಟ್ರೈ ಮಾಡಿದೆ.
ಅದಾದ್ಮೇಲೆ ನೆಕ್ಸ್ಟ್ ಸ್ಯಾಟ್ರನ್, ಇದನ್ನು ಸಹ ಟ್ರೈ ಮಾಡಿದೆ. ನೆಕ್ಸ್ಟ್ ಇದಾದ್ಮೇಲೆ ಯುರೇನಸ್ ಅನ್ನ ಟ್ರೈ ಮಾಡಿದೆ, ಅದನ್ನು ಸಹ ಲಿಫ್ಟ್ ಮಾಡಿದೆ. ನೆಕ್ಸ್ಟ್ ಅದಾದ್ಮೇಲೆ ನೆಪ್ಟ್ಯೂನ್ ಅನ್ನ ಟ್ರೈ ಮಾಡಿದೆ, ಅದು ಸಹ ಲಿಫ್ಟ್ ಆಯಿತು. ಸೊ ಈ ರೀತಿಯಾಗಿ ನಾನು ಎಲ್ಲ ಪ್ಲಾನೆಟ್ಗಳನ್ನ ಟ್ರೈ ಮಾಡಿದೆ. ಅದಾದ್ಮೇಲೆ ಈ ರೀತಿಯಾಗಿ ಮ್ಯೂಸಿಕ್ ಇತ್ತು. ಸೊ ಇದನ್ನ ಮ್ಯೂಸಿಕ್ ಅನ್ನ ಈ ರೀತಿಯಾಗಿ ನಾವು ಟ್ರೈ ಮಾಡಬಹುದಾಗಿತ್ತು, ನಮಗೆ ಬಂದಿರೋ ತರ ಮ್ಯೂಸಿಕ್ ಅನ್ನ ಈ ರೀತಿಯಾಗಿ ಮಾಡಬಹುದಾಗಿತ್ತು. ಸೊ ನನ್ನ ಮಗಳನ್ನು ಸಹ ಕೆಲವೊಂದು ಮ್ಯೂಸಿಕ್ ಅನ್ನ ಟ್ರೈ ಮಾಡಿದ್ಲು. ಅಲ್ಲಿ ಕೊಟ್ಟಿರ್ತಾರೆ ನೋಟ್ಸ್, ಸೊ ಅದನ್ನ ನೋಡ್ಕೊಂಡು ನೀವು ಈಸಿಯಾಗಿ ಮಾಡ್ಬೋದು. ಪರ್ಪಲ್, ಬ್ಲೂ ಆ ರೀತಿಯಾಗಿ. ಅದಾದ್ಮೇಲೆ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಬ್ಲಾಕ್ಸ್ ಇರುತ್ತೆ, ಇದರಲ್ಲೂ ಸಹ ನಾವು ಏನಾದ್ರೂ ಮಾಡ್ಬೋದಾಗಿತ್ತು. ಅದಕ್ಕಿಂತ ಮುಂಚೆ ಮತ್ತೊಂದ್ಸಲಿ ಈ ರೀತಿಯಾಗಿ ಮಾಡ್ತೀನಿ ಅಂತ ಅಂದ್ಲು ಮ್ಯೂಸಿಕ್ ಅನ್ನ. ಸೊ ಹಾಗಾಗಿ ಮತ್ತೆ ಮ್ಯೂಸಿಕ್ ಅನ್ನ ಮಾಡ್ತಾ ಇದ್ಲು. ನೆಕ್ಸ್ಟ್ ಇದು ಬ್ಯಾಲೆನ್ಸ್ ಸರ್ಕಲ್ ಅಂತ, ಇದ್ರ ಮೇಲೆ ನಿಂತ್ಕೊಂಡು ನಾವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಇದು ಸೈಕ್ಲಿಂಗ್ ಬಟರ್ಫ್ಲೈ ಅಂತ, ನಾವು ಇಲ್ಲಿ ಎಷ್ಟು ಸೈಕ್ಲಿಂಗ್ ಮಾಡ್ತೀವಲ್ವ ಆ ರೀತಿಯಾಗಿ ಅಲ್ಲಿ ಬಟರ್ಫ್ಲೈ ನಲ್ಲಿ ನಿಮ್ಗೆ ಲೈಟ್ ಬರುತ್ತೆ. ನಾವು ಹೇಗೆ ಸೈಕ್ಲಿಂಗ್ ಮಾಡ್ತೀವಿ ಆ ರೀತಿಯಾಗಿ ಅಲ್ಲಿ ಲೈಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಂತರ ಅದಾದ್ಮೇಲೆ ಇಲ್ಲಿ UV ಲೈಟ್ ಶ್ಯಾಡೋ ಇತ್ತು, ಅಲ್ಲೂ ಸಹ ಕೆಲವೊಂದು ವಿಡಿಯೋ ಮತ್ತು ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ UV ಲೈಟ್ ಶ್ಯಾಡೋ. ನಂತರ ಅದಾದ್ಮೇಲೆ ಸ್ಕ್ರೀನ್ ಶ್ಯಾಡೋನ ಟ್ರೈ ಮಾಡಿದ್ವಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ಕ್ರೀನ್ ಶ್ಯಾಡೋ. ನಾವಂತೂ ಫುಲ್ ಮಜಾ ಮಾಡಿ ಫುಲ್ ಎಂಜಾಯ್ ಮಾಡಿದ್ವಿ. ಸೈನ್ಸ್ ರಿಲೇಟೆಡ್ ಇದ್ದಿದ್ರಿಂದ ನನ್ನ ಮಗಳನ್ನು ಸಹ ತುಂಬಾನೇ ಇಷ್ಟಪಟ್ಲು. ನೆಕ್ಸ್ಟ್ ಇದು ಮೈಕ್ರೋಸ್ಕೋಪಿಕ್ ಟಾರ್ಚ್. ಇದು ನಮ್ಮ ಉಗುರಲ್ಲಾಗಿ ನಮ್ಮ ತಲೆಯಲ್ಲಾಗಿ ಏನಾದರೂ ಒಂದು ಗಲೀಜಿದ್ರೆ ಸೂಕ್ಷ್ಮ ಜೀವಿನೂ ಸಹ ಅದರಲ್ಲಿ ಕಾಣಿಸುತ್ತೆ. ಸೊ ಈ ರೀತಿಯಾಗಿ ನಾವು ಚೆಕ್ ಮಾಡ್ಕೋಬಹುದು. ಕಂಪ್ಯೂಟರ್ನಲ್ಲಿ ಈ ರೀತಿಯಾಗಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಯಾವ ರೀತಿಯಾಗಿರುತ್ತೆ ಸೂಕ್ಷ್ಮ ಜೀವಿಗಳು ಅಂತ. ಸೊ ಈ ರೀತಿಯಾಗಿ ನಾನು ಮತ್ತು ನನ್ನ ಮಗಳು ಸಹ ಟ್ರೈ ಮಾಡಿದ್ವಿ. ನೋಡ್ತಾ ಇರ್ಬೋದು ನಮ್ಮ ಕೈ ಒಳಗಡೆ ಎಲ್ಲ ಯಾವ ರೀತಿಯಾಗಿರುತ್ತೆ ಏನು ಅಂತ, ಫುಲ್ ಒಳಗಡೆ ನೀಟಾಗಿ ಕಾಣಿಸ್ತಾ ಇರುತ್ತೆ. ಇದನ್ನು ಸಹ ಸ್ವಲ್ಪ ಹೊತ್ತು ಟ್ರೈ ಮಾಡಿದ್ವಿ. ನಮ್ಮ ಹೇರ್ಸ್ ಅನ್ನು ಸಹ ಈ ರೀತಿಯಾಗಿ ಟ್ರೈ ಮಾಡ್ಬೋದು. ನೋಡಿ ಹೇರ್ಸ್ ಸಹ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ನಂತರ ಇದಾದ್ಮೇಲೆ ಈ ರೀತಿಯಾಗಿ ಬ್ಯಾಲೆನ್ಸಿಂಗ್ ಬ್ಲಾಕ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಇದನ್ನ ಸಹ ನೀಟಾಗಿ ಬ್ಯಾಲೆನ್ಸ್ ಮಾಡಿದ್ವಿ ಬ್ಲಾಕ್ಸ್ನೆಲ್ಲ ಇಟ್ಟು. ಅದು ನೀಟಾಗಿ ಒಂದು ಸರ್ಕಲ್ ಫಿನಿಶ್ ಆಗಬೇಕು ಆ ರೀತಿಯಾಗಿ ನಾವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಫುಲ್ಲು ಬ್ಲಾಕ್ಸ್ಗಳನ್ನ ಇಟ್ಟು ಒಂದು ಬ್ಲಾಕ್ ಎಕ್ಸ್ಟ್ರಾ ಆದ್ರೂ ಸಹ ಇನ್ನೊಂದು ಕಡೆಗೆ ವೆಯ್ಟ್ ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ನಾವು ಪೂರ್ತಿಯಾಗಿ ನೀಟಾಗಿ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ಸ್ವಲ್ಪ ನಾವು ಮತ್ತು ಸ್ವಲ್ಪ ಜನ ಸೇರ್ಕೊಂಡು ಈ ರೀತಿಯಾಗಿ ಬ್ಯಾಲೆನ್ಸ್ ಅನ್ನ ಮಾಡಿದ್ವಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಬ್ಯಾಲೆನ್ಸಿಂಗು. ನಂತರ ಇದು ಎಕ್ಸ್ಕೇವ್ ಅಂತ. ಸೊ ಇದ್ರೊಳಗಡೆ ನಾವು ಎಂಟ್ರಿ ಕೊಡ್ತಾ ಇದೀವಿ ಯಾವ ರೀತಿಯಾಗಿದೆ ಏನು ಅಂತ ನೋಡ್ತಾ ಇರ್ಬೋದು. ಬನ್ನಿ ಹೋಗೋಣ ಒಳಗಡೆ ಯಾವ ರೀತಿಯಾಗಿದೆ ಏನು ಅಂತ.
ಇಲ್ಲಿ ಈ ರೀತಿಯಾಗಿ ಸ್ಯಾಂಡ್ ಇರುತ್ತೆ, ಮಕ್ಕಳು ಈ ಸ್ಯಾಂಡ್ ನಲ್ಲಿ ಆಟ ಆಡ್ಬೋದು. ನಾನು ಸಹ ಒಳಗಡೆ ಹೋಗ್ತಾ ಇದ್ದೀನಿ ಈಗ. ಸ್ವಲ್ಪ ಹೊತ್ತು ಇಲ್ಲಿ ಎಕ್ಸ್ ಕೇವ್ ನಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಂತರ ಅಲ್ಲಿಂದ ಹೊರಗಡೆ ಬಂದ್ವಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಎಕ್ಸ್ ಕೇವ್. ಅದಾದ್ಮೇಲೆ ಅಲ್ಲಿಂದ ಬಂದು ಈ ರೀತಿಯಾಗಿ ಚಿಕ್ಕ ಚಿಕ್ಕ ಬ್ಲಾಕ್ಸ್ ಇತ್ತು, ಅದನ್ನು ಸಹ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿ ಅದರಲ್ಲಿ ಕೆಲವೊಂದನ್ನ ಮಾಡಿದ್ಲು. ಈ ರೀತಿಯಾಗಿ ಅವಳಿಗೆ ಬೇಕಾದ ತರ ಮಾಡಿ ಕ್ರಿಯೇಟಿವ್ ಆಗಿ ಮಾಡಿದ್ಲು. ನಂತರ ಅಲ್ಲಿ ಕಲರ್ ಪೋಸ್ಟರ್ ಇತ್ತು, ಸೊ ಅಲ್ಲಿ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡ್ವಿ ಮತ್ತೆ ಕೆಲವೊಂದು ವಿಡಿಯೋಗಳನ್ನ ಮಾಡ್ಕೊಂಡ್ವಿ. ನಂತರ ಅಲ್ಲಿಂದ ಹಾಗೆ ಸ್ವಲ್ಪ ಮುಂದೆ ಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ಮತ್ತೆ ಇಲ್ಲಿ ಮಿರರ್ ಮೇಜ್ ಅಲ್ಲಿ ಬಂದ್ವಿ. ಅದಾದ್ಮೇಲೆ ಅಲ್ಲಿಂದ ಹೊರಗಡೆ ಬಂದು ಈ ರೀತಿಯಾಗಿ ಬ್ಲಾಕ್ಸ್ ಗಳನ್ನ ಜೋಡಿಸ್ಕೊಂಡು ಒಂದೇ ಸಾರಿ ಇದನ್ನ ಈ ರೀತಿಯಾಗಿ ಶೂಟ್ ಮಾಡೋ ತರ, ನೀವು ಒಂದೇ ಸರಿ ಈ ರೀತಿಯಾಗಿ ನೀವು ಪಿಂಚ್ ಮಾಡಿದ್ರೆ ಎಲ್ಲ ಒಂದೇ ಸರಿ ಬೀಳ್ಬೇಕು. ಆ ರೀತಿಯಾಗಿ ಕೆಲವೊಂದು ಗೇಮ್ ಅನ್ನ ಮಾಡಿಕೊಂಡು ನಂತರ ಇಲ್ಲಿ ಮೋಟಾರ್ಸ್ ಇತ್ತು, ಸೊ ಅದನ್ನು ಸಹ ಕೆಲವೊಂದು ಆಟ ಆಡ್ಕೊಂಡ್ವಿ. ಇದನ್ನ ನೀಟಾಗಿ ಬ್ಯಾಲೆನ್ಸ್ ಮಾಡಿ ಎಲ್ಲ ಒಂದೇ ಸರಿ ಸರ್ಕಲ್ ಮೂವ್ ಮಾಡಬೇಕು, ಆ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ. ಮತ್ತೊಂದ್ಸರಿ ಕೆಲವೊಂದು ಗೇಮ್ಗಳನ್ನ ಆಡಿದ್ವಿ. ಮತ್ತೊಂದ್ಸರಿ ಟ್ರೈ ಮಾಡ್ತೀನಿ ಅಂತ ಈ ಬಾಲ್ ಮೇಜ್ ಅನ್ನ ಟ್ರೈ ಮಾಡಿದ್ಲು. ಈ ಬಾಲ್ ಮೇಜ್ ಅನ್ನ ಮಾಡೋದು ತುಂಬಾ ಟ್ರಿಕ್ಕಿಯಾಗಿ ಮಾಡಬೇಕು, ತುಂಬಾ ಬ್ಯಾಲೆನ್ಸಿಂಗ್ ಅಲ್ಲಿ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಮತ್ತೊಂದ್ಸರಿ ಈ ರೀತಿಯಾಗಿ ಪ್ಯಾರಾಚೂಟ್ ಅನ್ನ ಟ್ರೈ ಮಾಡಿದ್ಲು. ಇಲ್ಲಿ ಕೆಲವೊಂದು ಗೈಡ್ಲೈನ್ಸ್ ಇರುತ್ತೆ, ಅದನ್ನ ಫಾಲೋ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಮತ್ತೊಂದ್ಸರಿ ಬಬಲ್ ಅನ್ನ ಟ್ರೈ ಮಾಡಿದ್ವಿ. ಅವರು ರೋಪ್ ಅನ್ನ ಇಟ್ಕೊಂಡು ಈ ರೀತಿಯಾಗಿ ಮಾಡ್ತಾ ಇರ್ತಾರೆ, ಸೊ ಬಬಲ್ ಈ ರೀತಿಯಾಗಿ ನಮ್ಮ ಬಾಡಿಯಲ್ಲಿ ಬರ್ತಾ ಇರುತ್ತೆ. ಫುಲ್ ನಮ್ಮ ಬಾಡಿ ಕವರ್ ಆಗೋ ತರ ಬಬಲ್ ಅನ್ನ ಮಾಡ್ತಾರೆ. ಯಾಕೆಂದ್ರೆ ಅಲ್ಲಿ ಕೆಳಗಡೆ ಸೋಪ್ ವಾಟರ್ ಹಾಕಿರ್ತಾರೆ, ಅದನ್ನ ಈ ರೀತಿಯಾಗಿ ಪ್ರೆಸ್ ಮಾಡಿ ಅಲ್ಲಿಂದ ನಮ್ಗೆ ಈ ರೀತಿಯಾಗಿ ಬಬಲ್ ಅನ್ನ ಮಾಡ್ತಾರೆ. ಸೊ ನಮ್ಮ ಹೈಟಿಗೆ ತಕ್ಕನಂಗೆ ಫೈನಲ್ ಆಗಿ ನಾವು ಅಲ್ಲಿಂದ ಹೊರಗಡೆ ಎಕ್ಸಿಟ್ ಮಾಡಿದ್ವಿ ಎಲ್ಲ ಮುಗಿಸ್ಕೊಂಡು. ನಂತರ ಅಲ್ಲಿ ಆನ್ ದ ವೇ ಹೋಗ್ತಾ ನಮ್ಗೆ ಸ್ಕೇರಿ ಹೌಸ್ ಕಾಣಿಸ್ತು. ಇಲ್ಲಿ ನೋಡ್ತಾ ಇರ್ಬೋದು ಸ್ಕೇರಿ ಹೌಸ್ ಹತ್ರ ಯಾವ ರೀತಿಯಾಗಿದೆ ಅಂತ. ಅಲ್ಲಿ ಮುಗಿಸ್ಕೊಂಡು ಮತ್ತೆ ಅಲ್ಲಿ ಕೆಲವೊಂದು ಗೇಮ್ಗಳನ್ನ ಆಡ್ಕೊಂಡು ಸಪ್ರೇಟ್ ಆಗಿ ಅಲ್ಲಿ ಚಾರ್ಜ್ ಮಾಡ್ತಾರೆ ಕೆಲವೊಂದು ಗೇಮ್ಗಳಿಗೆ, ಸೊ ಅಲ್ಲೂ ಸಹ ಕೆಲವೊಂದು ಗೇಮ್ಗಳನ್ನ ಆಡೋದ್ವಿ. ಈ ರೀತಿಯಾಗಿ ಬ್ಯಾಲೆನ್ಸ್ ಮಾಡೋದೆಲ್ಲ, ಇದಕ್ಕೆಲ್ಲ ಸಪ್ರೇಟ್ ಆಗಿ ಟಿಕೆಟ್ಗಳನ್ನ ತಗೋಬೇಕಾಗುತ್ತೆ. ಇಲ್ಲಿ ಚಿಕ್ಕ ಮಕ್ಕಳಿಗೆ ಗೇಮ್ಸ್ ಆಡ್ಲಿಕ್ಕೂ ಸಹ ಚೆನ್ನಾಗಿತ್ತು. ಮತ್ತೆ ಅಲ್ಲೇ ಪಕ್ಕದಲ್ಲಿ ನಿಮ್ಗೆ ಇಲ್ಯೂಷನ್ ವ್ಯೂ ಅಂತ ಇರುತ್ತೆ, ಸೊ ಅಲ್ಲೂ ಸಹ ನೀವು ಹೋಗ್ಬೋದು. ಬಟ್ ನಾವು ಆಲ್ರೆಡಿ ಹೋಗಿದ್ರಿಂದ ಮತ್ತೆ ಏನು ಹೋಗ್ಲಿಲ್ಲ. ನಂತರ ಅಲ್ಲಿಂದ ನಾವು ಈ ರೀತಿಯಾಗಿ ಕೆಳಗಡೆ ಇಳಿತಾ ಇದೀವಿ. ಇಲ್ಲಿ ನೀವು ಸ್ನೋ ಸಿಟಿಗೆ ಹೋಗ್ಬೇಕಂದ್ರೆ ಇಲ್ಲಿ ವೆಯ್ಟ್ ಮಾಡ್ಬೇಕಾಗುತ್ತೆ, ಸ್ನೋ ಸಿಟಿ ಒಳಗಡೆ ಎಂಟ್ರಿ ಕೊಡ್ಬೇಕಂದ್ರೆ. ಸೊ ಇಲ್ಲಿ ಆಲ್ರೆಡಿ ಸ್ವಲ್ಪ ಜನ ವೆಯ್ಟ್ ಮಾಡ್ತಾ ಇದ್ರು. ಸ್ನೋ ಸಿಟಿಗೆ ಸಪರೇಟ್ ಟಿಕೆಟ್ ತಗೋಬೇಕಾಗುತ್ತೆ. ನಂತರ ಈ ರೀತಿಯಾಗಿ ಫೈನಲ್ ಆಗಿ ನಾವು ನೋಡ್ಕೊಂಡು ಹೊರಗಡೆ ಪೂರ್ತಿಯಾಗಿ ಎಕ್ಸಿಟ್ ಮಾಡಿದ್ವಿ. ಅಲ್ಲಿ ಬರ್ತಾ ಐಸ್ ಕ್ರೀಮ್ ಅನ್ನ ತಿಂದ್ಕೊಂಡು ಮನೆಗೆ ರಿಟರ್ನ್ ಆದ್ವಿ. ಇಷ್ಟ ಆಗಿತ್ತು ವಿಡಿಯೋ. ಇಷ್ಟ ಆಗಿದ್ರೆ ನಿಮಗೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ಸಹ ಇಷ್ಟ ಆದರೆ ಈ ಪ್ಲೇಸ್ಗೆ ವಿಸಿಟ್ ಮಾಡಿ, ಮಕ್ಕಳ ಜೊತೆ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೀಗೆ ನಮ್ಮ ಚಾನಲ್ ಅನ್ನ ಸಪೋರ್ಟ್ ಮಾಡಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.